ಬಂದಿರುವ ಎಲ್ಲ ಮೀಡಿಯಾವರೆಗೂ ಧನ್ಯವಾದಗಳು. ಈ ಮೂವಿ ಆಗಕ್ಕೆ ಕಾರಣ ಏನು ಅಂದ್ರೆ ಒಂದು ಉಮಾಪತಿ ಸಾರ್ ಅವರೇ. ನನಗೆ ಅವರು ಇನ್ಸ್ಪಿರೇಷನ್ ಆಕ್ಚುಲಿ. ನಾವು ಒಂದು ಪ್ರಾಜೆಕ್ಟ್ ಮಾಡ್ತಿದ್ವಿ ಅವ್ರದ್ದು. ಒಂದ್ ದಿವಸ ಸುದೀಪ್ ಸರ್ ಅವ್ರದ್ದು ಫೋನ್ ಬಂತು. ಇವರು ಬ್ರದರ್ ಯಾರು ಗೊತ್ತಾ ಇದು ಅಂತ ಹೇಳಿದ್ರು. ಸರ್ ಏನ್ ಸರ್ ನೀವು ಇವ್ರ ಹತ್ರ ಸಾರೇ ಅಲ್ವಾ ಸರ್ ಅಂದ್ರೆ ಹೌದು ಹೌದು ಕರೆಕ್ಟ್. ಯಾವಾಗ ಸರ್ ಮೂವಿ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಬ್ರದರ್ ನಾವು ಅದ್ರ ಬಗ್ಗೆ ಏನು ಇಲ್ಲ ಅಂತ ಹೇಳಿದ್ರು. ಕರೆಕ್ಟ್ ಆಗಿ ಒಂದು 2 ವರ್ಷ ಆದ್ರೆ ಹೆಬ್ಬುಲಿ ಆಯ್ತು. ಅದೇ ನಂತರ ನನಗೆ ಗೊತ್ತಾಗಿದ್ದೇನು ಅಂದ್ರೆ ಈ ಫಿಲಿಂ ಇಂಡಸ್ಟ್ರಿಯಲ್ಲಿ ತುಂಬಾ ಜನಕ್ಕೆ ಅನ್ನ ಇಡ್ತಿದ್ರು. ಇವರ ರಾಬರ್ಟ್ ಫಿಲ್ಮ್ ಅಲ್ಲಿ ಆಲ್ಮೋಸ್ಟ್ ಒಂದು 2,000 ಜನ ಕೆಲಸ ಮಾಡಿದ್ದಾರೆ. ನಾನು ಎಲ್ಲಿ ಹೋದ್ರು ಜನ ಎಲ್ಲ ಹೇಳ್ತಾ ಇದ್ದಿದ್ದೇನಂದ್ರೆ ಸಾರ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾ ಇತ್ತು. ಊಟ ಹಾಕೋದು ಬಗ್ಗೆ ಮಾತ್ರ ಅವರು ಇಷ್ಟೊಂದು ವೆರೈಟಿ ಫುಡ್ ಇರ್ತಿತ್ತು. ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು ನಮ್ಮನ್ನ. ಯಾರೇ ಮಾತಾಡ್ಸಿದ್ರು ತುಂಬಾ ಹಂಬಲ್ ಆಗಿ ಅವರು ಈಗ ಸಣ್ಣವರು ದೊಡ್ಡವರು ಅಂತ ಏನು ಡಿಫ್ರೆನ್ಸೇ ನೋಡ್ತಿರ್ಲಿಲ್ಲ. ಎಲ್ಲರ ಹತ್ರ ಸಮಾನವಾಗಿ ಇರ್ತಿದ್ರು ಅನ್ನೋದು ಒಂದು. ಸೆಕೆಂಡ್ ಏನು ಅಂದ್ರೆ ನನಗೆ ಅವ್ರ ಮಾಡೋ ಚಾಲೆಂಜಿಂಗ್ ಸ್ಟೆಪ್ಸ್ ಇದೆಯಲ್ಲ ಅದು ತುಂಬಾ ಇಷ್ಟ ಆಗುತ್ತೆ. ಒಂದೊಂದು ಅವರು ಹೇಗೆ ಅಂದ್ರೆ ಒಂದು ಇನ್ಸ್ಪಿರೇಷನ್ ಬರ್ಬೇಕು ಯೂತ್ಗೆ ಆ ತರ ಮಾಡ್ತಾರೆ ಅವರು. ಆಮೇಲೆ ನಮ್ ಫಿಲ್ಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸುಖಿ ಭವ ಒಂದು ಬ್ಲೆಸ್ಸಿಂಗ್ ಆಗುತ್ತೆ. ಸುಖಿ ಭವ ಅಂತ ಏನಕ್ಕೆ ಇಟ್ವೆ ಅಂದ್ರೆ ನಮ್ ಲೈಫ್ ಅಲ್ಲಿ ನಾವ್ ಏನೇನಾದ್ರೂ ಪಡ್ಕೊಂಡಿರ್ತೀವಿ, ನಮ್ಗೆ ಏನೇ ಒಂದು ದೊರಕಿರತ್ತೆ ಅಂದ್ರೆ ಅದು ಇನ್ನೊಬ್ಬರ ಶ್ರಮೆಯಿಂದ ನಮ್ಗೆ ಅದು ಸಿಕ್ಕಿರುತ್ತೆ. ನಮ್ ಪೇರೆಂಟ್ಸ್ ಆಗ್ಲಿ, ಇಲ್ಲ ನಮ್ಮ ಫ್ರೆಂಡ್ಸ್ ಆಗ್ಲಿ, ಇಲ್ಲ ನಮ್ಮ ಗುರು ಸ್ಥಾನದಲ್ಲಿರೋರಾಗ್ಲಿ ನಮಗೆ ನಾಲೆಡ್ಜ್ ಏನೋ ಒಂದು ಕೊಟ್ಟಿರ್ತಾರೆ. ಇದರಿಂದ ನಾವು ಅವ್ರಿಗೆ ಗ್ರಾಟಿಟ್ಯೂಡ್ ತೋರಿಸ್ತೀವಿ. ಆ ಗ್ರಾಟಿಟ್ಯೂಡೇ ಈ ಸುಖಿ ಭವ ಆಗುತ್ತೆ. ಆಮೇಲೆ ರವಿಶಂಕರ್ ಸರ್ ಇದರಲ್ಲಿ ಮಹೇಂದ್ರಗೆ ಫಾದರ್ ಆಗಿ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ಅವ್ರ ಕಣ್ಣಿನ ಎಕ್ಸ್ಪ್ರೆಷನ್ಸ್ ಅಲ್ಲೇ ಎಷ್ಟು ನೋವು ಬರ್ಬೇಕಂದ್ರೆ ನೋವು, ಹಾಸ್ಯ ಬರ್ಬೇಕಂದ್ರೆ ಹಾಸ್ಯ, ಆ ತರ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಯ್ತು ಇಂತ ಸೀನಿಯರ್ ನಟರ ಜೊತೆ ನಾವು ಪಾರ್ಟ್ ಮಾಡಿದ್ದು. ಆಮೇಲೆ ಸಾರ್ ಬಂದು ಈ ಮೂವಿಗೆ ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡ್ತಾರೆ. ಮಹೇಂದ್ರಗೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಒಂದು ಗೈಡೆನ್ಸ್ ಫ್ಯಾಕ್ಟರ್ ಆಗತ್ತಾರೆ ಅವರು. ಇವ್ರು ಹೇಳೋ ರೀತಿಯೇ ಮೂವಿ ಟರ್ನ್ಸ್ ಅಂಡ್ ಟ್ವಿಸ್ಟ್ ತಗೊಳುತ್ತೆ. ಒಂಥರ ಮಾದರಿಯಲ್ಲಿ ಹೇಳ್ಬೇಕಂದ್ರೆ ಸಾರೆ ವಿಲ್ಲನ್ ಆಗ್ತಾರೆ. ಆಮೇಲೆ ರಾಜೇಶ್ ನಮ್ಮ ಡೈರೆಕ್ಟ್ರು ಕತೆ ತುಂಬಾ ಚೆನ್ನಾಗಿ ನರೇಟ್ ಮಾಡಿ ಏನೇನು ಇಂಪಾರ್ಟೆಂಟ್ ಆಗಿ ತೋರಿಸ್ಬೇಕು ಕ್ರಿಸ್ಪ್ ಆಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ, ಎಲ್ಲ ಎಮೋಷನಲಿ ಪ್ಯಾಕ್ಡ್ ಇದೆ. ಸಾರ್ ಯಾವಾಗ್ಲೂ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು, ಒಂದು ತಂದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಬಾಲಕ ಬೆಳೆದು ಮೇಲ್ ಬರ್ಬೇಕು ಅಂತಾಗ. ಆದ್ರೆ ಅವ್ರು ದೂರ ಆದಾಗ ಎಂತೆಂತ ಸಮಸ್ಯೆ ಬರ್ಬೋದು, ಅದನ್ನ ಏನೇನ್ ಫೇಸ್ ಮಾಡಿ ಹೇಗ್ ಮೇಲ್ ಬರ್ತಾರೆ ಅನ್ನೋದು ಒಂದು ಪೋರ್ಷನ್ ಇದೆ. ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನ ಹೀರೋಯಿನ್ಸ್ ತುಂಬಾ ಕಲೆ ತುಂಬಿ ಇದಕ್ಕೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಶುಭಂ ಮ್ಯೂಸಿಕ್ ಮಾಡಿದ್ದಾರೆ. 2 ಹಾಡು ತುಂಬಾ ಅದ್ಭುತವಾಗಿ ಬಂದಿದೆ, ನೀವೇ ನೋಡಿದ್ರಿ. ಅವ್ರಿಗೆ ಕನ್ನಡ ತುಂಬಾ ಕಷ್ಟ ಆದ್ರೂ ಅವರು ತುಂಬಾ ಪ್ರಾಕ್ಟೀಸ್ ಮಾಡಿ ಒಂದ್ ಟ್ಯೂನ್ ಕೊಟ್ಮೇಲೆ ಮತ್ತೆ ಈ ಟ್ಯೂನ್ ತಪ್ಪಾಗಿರುತ್ತೋ ಇಲ್ಲ ಚೆನ್ನಾಗಿರುತ್ತಾ, ಇನ್ನ ಚೆನ್ನಾಗಿ ಮಾಡ್ಬೇಕು ಅಂತ ತುಂಬಾ ಉತ್ಸಾಹದಿಂದ ಮಾಡ್ಕೊಟ್ರು. ಮಹೇಂದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಈಸ್ ದಿ ಫೇಸ್ ಆಫ್ ದ ಮೂವಿ. ಎಲ್ಲರೂ ನೋಡಿದವರೆಲ್ಲ ತುಂಬಾ ಚೆನ್ನಾಗಿದೆ, ಮಹೇಂದ್ರ ತುಂಬಾ ಚೆನ್ನಾಗಿ ಕಾಣ್ತಿದ್ದಾನೆ. ಈ ತರ ಸಾರ್ ಹೇಳ್ದಾಗೆ ಇನ್ನು ಹಲವಷ್ಟು ಈ ತರ ನ್ಯೂ ಹೀರೋಸ್ ಬರಬೇಕು ನಮ್ ಕನ್ನಡ ಇಂಡಸ್ಟ್ರಿಗೆ. ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ ಅನ್ನ ಎಲ್ಲ ಫಿಲ್ ಮಾಡಿ ಒಳ್ಳೆ ಸಿನಿಮಾಸ್ ಬರ್ಬೇಕು. ಡಿಸ್ಟ್ರಿಬ್ಯೂಟರ್ಸ್ಗಾಗ್ಲಿ ಇನ್ನ ಪ್ರೊಡ್ಯೂಸರ್ಸ್ಗಾಗ್ಲಿ ಚೆನ್ನಾಗಿ ಆಗ್ಬೇಕು ಅನ್ನೋದು ಒಂದು ಅಭಿಪ್ರಾಯ ಆಗುತ್ತೆ. ಸುಷ್ಮಿತಾ ನಾಯಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಅಂದವಾಗಿ ಕಾಣ್ತಾರೆ. ವಿಯಾನ್ಶಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಬಬಲಿ ಆಗಿರುತ್ತೆ ಸ್ಟೋರಿ. ಇದೇ ಫೆಬ್ರವರಿ 6 ಸುಖಿಭವ ಮೂವಿ ನಿಮ್ಮ ಹತ್ತಿರದ ಎಲ್ಲಾ ಥಿಯೇಟರ್ಸ್ ಅಲ್ಲೂ ರಿಲೀಸ್ ಆಗ್ತಿದೆ ರಾಜ್ಯಾಂತರ. ದಯವಿಟ್ಟು ಎಲ್ಲರೂ ಬಂದು ನೋಡಿ ನಮ್ಮನ್ನ ಪ್ರೋತ್ಸಾಹಿಸ್ಬೇಕು, ನಿಮ್ ಸಹಾಯ ನೀಡಬೇಕು ಅಂತ ಕೋರ್ಕೊಳ್ತಾ
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.